ಸರ್ ತಾವು ಇಂದಿನಿಂದ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ಕೊಂಡು ಬಂದವರು, ಭಾಳ ಬಲವಾಗಿ ಅದನ್ನು ಪ್ರತಿಪಾದನೆ ಮಾಡ್ಕೊಂಡು ಬಂದವರು. ಮೈಸೂರಿನಲ್ಲಿ ಇವತ್ತೇನಾಗ್ತಾ ಇದೆ, ರಾಕೇಶ್ ಅವರು ಮಹಾದೇವ್ ಪ್ರಸಾದ್ ಅವ್ರ ಪುತ್ರ ಇವರಿಬ್ಬರ ಇಶಾರೆ ಇಲ್ಲದೆ ಜಿಲ್ಲಾಡಳಿತ ಒಂಚೂರು ಉಲ್ಕಡ್ಡಿ ಆ ಕಡೆ ಈ ಕಡೆ ಎತ್ಮಡಗದೆ ಇರೋ ಪರಿಸ್ಥಿತಿ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಕೊ ಬನ್ನಿ ಮೈಸೂರು ಜಿಲ್ಲೆಗೆ. ಇನ್ನು ಜಯಚಂದ್ರ ಅವ್ರ ಪುತ್ರ, ಜಾರ್ಜ್ ಅವ್ರ ಪುತ್ರ ಆಡಳಿತ ಪ್ರತಿಯೊಂದು ಹಂತದಲ್ಲಿ ಮೂಗು ತೂರಿಸ್ತಾರೆ ಅನ್ನೋ ಆರೋಪ ಇದೆ. ಇದೆಲ್ಲ ಸುಳ್ಳು. ನನ್ನ ಮಗ ಆಗಲಿ, ಮಹದೇವಪ್ಪನ ಮಗ ಆಗಲಿ, ಜಾರ್ಜ್ ಮಗ ಆಗಲಿ, ಜಯಚಂದ್ರ ಅವ್ರ ಮಗ ಆಗಲಿ, ಅವ್ರು ಯಾರು ಕೂಡ ಇಂಟರ್ಫಿಯರ್ ಆಗಲ್ಲ. ಈಗ ನಮ್ಮ ಮಗ ಇಲ್ಲಿದ್ದಾನೆ, ನನ್ನ ಮಗ ಇದ್ದಾನೆ, ಒಂದು ದಿನ ನಮ್ಮ ಅಡ್ಮಿನಿಸ್ಟ್ರೇಷನ್ನಲ್ಲಿ ಅಥವಾ ಇನ್ಯಾವುದೇ ಇದರಲ್ಲಿ ಅವರು ಇಂಟರ್ಫಿಯರ್ ಆಗಿರ್ತಕ್ಕಂಥ ಒಂದು ನಿದರ್ಶನ ತೋರಿಸ್ಲಿ ನೋಡೋಣ. ಸಿಂಗಲ್ ಸುಮ್ಮನೆ ಏನೋ ಹೇಳ್ತಾರೆ ಅಷ್ಟೇ. ಅಲ್ಲಿ ನಾನು ಇವತ್ತಿಂದಲ್ಲ, ನನ್ನ ಮಗ ಇವತ್ತು ಹುಟ್ಟಿದಾನ, ಇವತ್ತು ದೊಡ್ಡವನಾಗಿದ್ದಾನ, ಅವನಿಗೆ ಆಲ್ರೆಡಿ ಎಷ್ಟು 78ರಲ್ಲಿ ಹುಟ್ಟಿರೋನು. ಎಷ್ಟು ವರ್ಷ ಆಯಿತು? 78. ಈಗ 38 ವರ್ಷ ಆಗಿರ್ಬೇಕು. 38 ವರ್ಷ ಆಗಿದೆ. ಮೆಜಾರಿಟಿಯಾಗಿ ಎಷ್ಟು ವರ್ಷ ಆಯಿತು? ಮೆಜಾರಿಟಿ ಬಂದು 18 ವರ್ಷದವನಾಗಿ ಎಲ್ಲ 20 ವರ್ಷ ಆಗಿದೆ. ನಾನು ಎಷ್ಟು ವರ್ಷದಿಂದ ಮಂತ್ರಿ ಕೆಲಸ ಮಾಡ್ಕೊಬಂದಿದ್ದೀನಿ. ಯಾವತ್ತು ಇಂಟರ್ಫಿಯರ್ ಆಗಿದ್ದಾನೆ ಅವನು? ನಮ್ಮ ಕುಟುಂಬದ ಸದಸ್ಯರು ನನ್ನ ಮಂತ್ರಿ ಕೆಲಸದಲ್ಲಿ ಯಾವತ್ತೂ ಕೂಡ ಇಂಟರ್ಫಿಯರ್ ಆಗಲ್ಲ ಮತ್ತು ಆಗಕ್ಕೆ ಬಿಡೋದು ಇಲ್ಲ. ಸರ್, ಇನ್ನೇನು ಕೆಲವೇ ದಿನಗಳಲ್ಲಿ KPCC ಅಧ್ಯಕ್ಷ ಪರಮೇಶ್ವರ್ ಅವರು ಆ ಅಧಿಕಾರವನ್ನು ಬಿಟ್ಕೊಡ್ಬೇಕಾದಂಥ ಸಂದರ್ಭ ಬರ್ತಾ ಇದೆ. ಅಂದರೆ ಅವ್ರ ಟರ್ಮ್ ಮುಗೀತಾ ಇದೆ. ಅವನೇನು ಕ್ಯಾಬಿನೆಟ್ಗೆ ತಗೋಬೋದಾ ಸರ್? ತಾವು ತಗೋತಿದ್ದಿಲ್ಲ? ಹೈಕಮಾಂಡ್ನವರು ಜೊತೆ ಚರ್ಚೆ ಮಾಡ್ತೀನಿ. ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಹಂಗೆ ಮಾಡ್ತೀನಿ. ಸರ್, ಏನು ಅವ್ರ ಮೇಲೆ ಕೋಪನ ಅಥವಾ ಅವ್ರ ಮೇಲೆ ಹೆದರಿಕೆನಾ? ನೋನೋ, ಅವ್ರ ಮೇಲೆ ನನಗೂ ಪರಮೇಶ್ವರ್ ಅವ್ರಿಗೂ ಒಳ್ಳೆ ಸಂಬಂಧ ಇದೆ, ಒಳ್ಳೆ ಬಾಂಧವ್ಯ ಇದೆ. ಇವತ್ತಿನವ್ರಿಗೆ ಎಲ್ಲಾದ್ರೂ ಅವರು ಅಧ್ಯಕ್ಷರಾದ ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದಾಗ ಮತ್ತು ನಂತರ ಮುಖ್ಯಮಂತ್ರಿ ಆದಮೇಲೆ ಎಲ್ಲರೂ ನಮಗೂ ಅವ್ರಿಗೂ ಭಿನ್ನಾಭಿಪ್ರಾಯಗಳು ಬಂದಿದೆಯಾ? ಎಲ್ಲೂ ಬಂದಿಲ್ಲ. ಅಸೆಂಬ್ಲಿ ಕ್ಯಾಂಡಿಡೇಟ್ ಮಾಡಿದಾಗಲಿ, ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆಯ್ಕೆ ಮಾಡೋದಾಗಲಿ, ಅಥವಾ ಈಗ ಕಾರ್ಪೊರೇಷನ್ ಎಲೆಕ್ಷನ್ ಎಲ್ಲಾದರೂ ಒಂದು ಭಿನ್ನಾಭಿಪ್ರಾಯ ಇದೆಯಾ? BJPಲಿ ಬಂತಲ್ಲ ಭಿನ್ನಾಭಿಪ್ರಾಯ, ಆ ಥರ ಬಂದಿದೆಯಾ? ಅವ್ರು ಅಷ್ಟು ಅಗ್ರೆಸಿವ್ನೆಸ್ ಇಲ್ಲ ಸರ್. ಅವ್ರಿಗೆ ಒಂದು ಹೆಜ್ಜೆ ಇಟ್ಟರೆ 10 ಹೆಜ್ಜೆ ಹಿಂದೆ ಕೊಟ್ಟಾಯ್ತಾರೆ. ಇಲ್ಲ, ಹಾಗೇನಿಲ್ಲ. ನಮ್ಮದು ಪರ್ಫೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಕೋಆರ್ಡಿನೇಷನ್ ಇದೆ. ನಾವು ಪಕ್ಷದ ಹಿತ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತೀವಿ. ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಅನಿಸುತ್ತೆ ಸರ್? ಅವ್ರನ್ನ ಕ್ಯಾಬಿನೆಟ್ಗೆ ತಗೋಬೋದು ಅಂತ ಅನ್ನಿಸ್ತಾ? ಈಸ್ ಡಿಸರ್ವ್ಡ್. ಅವ್ರಿಗೆ ಮಂತ್ರಿ ಆಗೋಕ್ಕೆ ನಾವು ಡಿಸರ್ವ್ ಅಲ್ಲ ಅಂತ ನಾನು ಹೇಳಲಿಲ್ಲ. ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದರ ಪ್ರಕಾರ ಮಾಡ್ತೀವಿ. ಸರ್, 2.5 ವರ್ಷಗಳ ಈ ಅವಧಿಯಲ್ಲಿ ಯಾವತ್ತೂ ತಮ್ಗೆ ಅನಿಸಿರಲಿಲ್ಲ. ಆದರೆ ಇದ್ದಕ್ಕಿದ್ದಂಗೆ ದೇಶಪಾಂಡೆ ಅವರಿಗೆ ಖಾತೆ ಬದಲಾವಣೆ ಆಗೋಯಿತು. ಅದಕ್ಕೆ ಪಕ್ಷದೊಳಗೆ ಒಂದು ಮಾತಿದೆ ಸರ್, BBMP ಚುನಾವಣೆಯ ಸಂಪನ್ಮೂಲವನ್ನು ಅವರು ಒದಗಿಸ್ಕೊಟ್ಟಿದ್ದಾರೆ, ಅದಕ್ಕೆ ಸಿದ್ದರಾಮಯ್ಯನವರು ಅವರಿಗೆ ಫಲವತ್ತಾದ ಖಾತೆಯನ್ನು ದಯಪಾಲಿಸಿದ್ದಾರೆ ಅಂತ. ಇದರಂಥ ಹಸಿ ಸುಳ್ಳು ಯಾವುದೂ ಇಲ್ಲ. ನಾನು ಇನ್ವೆಸ್ಟರ್ಸ್ ಮೀಟ್ ಇದೆ, ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟು ನವಂಬರ್ ತಿಂಗಳಲ್ಲಿದೆ. ಈ ಇಲಾಖೆ ನನ್ನ ಹತ್ರ ಇತ್ತು 2 ವರ್ಷಗಳಿಂದ. ಆದರೆ ನನಗೆ ಸಮಯ ಕೂಡ ಕಾಯ್ತಾ ಇರಲಿಲ್ಲ ಹೆಚ್ಚಾಗಿ. ಮತ್ತು ಇನ್ವೆಸ್ಟರ್ಸ್ ಮೀಟ್ ಬಂದಿರೋದ್ರಿಂದ ಸಿರೀಸ್ ಆಫ್ ಮೀಟಿಂಗ್ಗಳು, ರೋಡ್ ಶೋಗಳು, ಬೇರೆ ಬೇರೆ ದೇಶಕ್ಕೆ ಹೋಗಬೇಕಾಗಿರ್ತಕ್ಕಂಥದ್ದು ಇವೆಲ್ಲ ಮಾಡಬೇಕಾಗಿದೆ. ಹಾಗಾಗಿ ಸಮಯದ ಅಭಾವ ಇದ್ದದರಿಂದ ನಾನು ದೇಶಪಾಂಡೆ ಅವ್ರಿಗೆ ಹೇಳಿದೆ, ನೋಡಪ್ಪ, ನೀನು 10 ವರ್ಷ ಇಂಡಸ್ಟ್ರೀಸ್ ಮಿನಿಸ್ಟರ್ ಕೆಲಸ ಮಾಡಿದ್ದೀರಿ, ಇದನ್ನು ಈ ಇಲಾಖೆ ತಗೊಂಡು ಮಾಡಿರಿ ಅಂತೇಳಿ ಅವ್ರಿಗೆ ನಾನೇ ಕರೆದು ಕೊಟ್ಟಿದ್ದೀನಿ. ಇದರಲ್ಲಿ ಎಲೆಕ್ಷನ್ಗೆ ಫಂಡ್ ಕೊಡ್ತಾರೆ. ನಾನು ಇವತ್ತಿನವರಿಗೆ ಎಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ನನ್ನ ಕೊಲೀಗ್ ಯಾರಿಗೂ ಕೂಡ ಎಲೆಕ್ಷನ್ ಇದೆ ಫಂಡ್ ರೈಸ್ ಮಾಡಿ ಅಥವಾ ಕೊಡಿ ಅಂತ ಯಾವನೇ ಒಬ್ಬ ಕ್ಯಾಬಿನೆಟ್ ಕೊಲೀಗ್ನು ಕೂಡ ನಾನು ಕೇಳಿಲ್ಲ, ಕೇಳೋದು ಇಲ್ಲ. ಸರ್, ನಿಮ್ಮ ಅನ್ನಭಾಗ್ಯ ಯೋಜನೆ ಬಡವರ ಹಸಿವನ್ನು ನೀಗಿಸಿದೆ. ಅದೇ ರೀತಿ ಕೆಲವು ಕದೀಮರ ಹೊಟ್ಟೆಯನ್ನು ಭರ್ತಿ ಮಾಡ್ತಾ ಇದೆ. ಆ ಥರದ ಕಂಪ್ಲೇಂಟ್ಗಳು ಯಾವುವು ಇಲ್ಲ. ಹಿಂದೆ 1-2-3 ಕಂಪ್ಲೇಂಟ್ಗಳಿದ್ದು ಕಾಳಸಂತೆಯಲ್ಲಿ ಮಾರಾಟ ಆಗ್ತದೆ ಅಂಥೇಳಿ ಅದನ್ನು ಈಗ ಸ್ಕೀಮ್ ಸ್ವಲ್ಪ ಮಾಡಿಫೈ ಮಾಡಿ ಈಗ ಮಾಡಿದ ಮೇಲೆ ಈಗ ಆ ಥರದ್ದು ಯಾವುದು ಕಂಪ್ಲೇಂಟ್ಗಳಿಲ್ಲ. ಸರ್, ಅದೇ ಶ್ರಮಿಕರ ಶಕ್ತಿಯನ್ನು ಅಭಿವೃದ್ಧಿ ಕಡೆಗೆ ಡೈವರ್ಟ್ ಮಾಡೋವಂಥ ಯೋಜನೆಗಳು ಯಾವುವು ಬರಲಿಲ್ಲ ಅಂತ?
ನೋಡಪ್ಪ, ಮನುಷ್ಯ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಹ್ಞೂ ಸರ್, ಅದು ಎನರ್ಜಿಯಾಗಿ ಕನ್ವರ್ಟ್ ಎನರ್ಜಿ ಕನ್ವರ್ಟ್ ಆಗಬೇಕಲ್ಲ, ಹೆಚ್ಚು ಕೆಲಸ ಮಾಡೋಕ್ಕಾಗಬೇಕು, ಪ್ರೊಡಕ್ಷನ್ ಜಾಸ್ತಿ ಆಗಬೇಕು. ಆಗ್ಬೇಕಾದ್ರೆ ಮನುಷ್ಯ ಹಸುವಿನಿಂದ ಬಳಲಬಾರದು. ಇಲ್ಲ ಸರ್, ನಾನು ಆ ಯೋಜನೆಯನ್ನು ವಿರೋಧಿಸಿ ಮಾತಾಡ್ತಾ ಇಲ್ಲ. ಆದರೆ ನೆಕ್ಸ್ಟ್ ಅದನ್ನು ಕನ್ವರ್ಟ್ ಮಾಡೋವಂಥ ಯಾವುದೇ ಯೋಜನೆಗಳು ಉಟ್ಕೊಳ್ಳಿಲ್ಲ, ಅನುಷ್ಠಾನಕ್ಕೆ ಬರ್ತಾ ಇಲ್ಲ ಅಂತ. ಬೇಕಾದಷ್ಟು ಮಾಡಿದ್ದೀವಿ, ನಮ್ಮ ಕಾರ್ಯಕ್ರಮಗಳು ಬೇಕಾದಷ್ಟಿದ್ದಾವೆ. ರೈತರಿಗೆ, ಬಡವರಿಗೆ ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಸರ್, ಹಿಂದೆ ತಾವು DCM ಆಗಿದ್ದಾಗ ಹಣಕಾಸು ಖಾತೆಯನ್ನು ನಿರ್ವಹಣೆ ಮಾಡ್ತಿದ್ದ ಸಂದರ್ಭದಲ್ಲಿ ತುಂಬ ಸರಿ ಒಂದು ಮಾತನ್ನು ಹೇಳ್ತಾ ಇದ್ರಿ ಪದೇ ಪದೇ ತಾವು. ಜನಪ್ರಿಯ ಕಾರ್ಯಕ್ರಮಗಳು ಈ ಸಮಾಜಕ್ಕೆ ಒಳ್ಳೆಯದಲ್ಲ, ಅಭಿವೃದ್ಧಿ ಪರವಾದಂಥ ಕಾರ್ಯಕ್ರಮಗಳನ್ನ ಹಾಕೋಬೇಕು, ಆಸ್ತಿ ಸೃಜನೆ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಅಂತ. ಹೌದು, ಈಗಲೂ ಅದನ್ನೇ ಮಾಡ್ತಾ ಇರೋದು ಸರ್. ಪಾಪ್ಯುಲಿಸ್ಟ್ ಪ್ರೋಗ್ರಾಮ್ಗಳಿಗೆ ಕೊಟ್ಟಂಥ ಒತ್ತು, ಪಾಪ್ಯುಲಿಸ್ಟ್ ಪ್ರೋಗ್ರಾಮ್ಗಳು ಕೂಡ ಇರಬೇಕಾಗ್ತದೆ. ಈಗ ಬಡವರಿಗೆ ಅನ್ನ ಕೊಡ್ತಕ್ಕಂಥದ್ದು ಪಾಪ್ಯುಲಿಸ್ಟ್ ಪ್ರೋಗ್ರಾಮ್ ಅಲ್ಲ, ಅದು ಬರೀ ಓಟ್ಗೋಸ್ಕರ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಅವನು ಹೊಟ್ಟೆ ತುಂಬ ಊಟ ಮಾಡಿದ್ರೇ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಹೆಲ್ತು ಇರಬೇಕಲ್ಲ, ಆರೋಗ್ಯ ರಕ್ಷಣೆ ಆಗಬೇಕಲ್ಲ. ಈಗ ಮಕ್ಕಳಿಗೆ ಬಿಸಿ ಊಟ ಕೊಡೋದ್ರಿಂದ ಮಕ್ಕಳು ಆರೋಗ್ಯವಾಗಿರೋಕ್ಕೆ ಸಾಧ್ಯ ಆಗ್ತದೆ. ಅಪೌಷ್ಟಿಕ ಅಂಶದಿಂದ ನರಳ್ತಕ್ಕಂಥ ತಪ್ಪುತ್ತೆ. ಈಗ ನಾವು ಹಾಲು ಕೊಡೋದ್ರಿಂದ ಮಕ್ಕಳಿಗೆ ಅಪೌಷ್ಟಿಕಾಂಶ ಕಡಿಮೆ ಆಗ್ತದೆ. ಇವತ್ತು ಇವೆಲ್ಲ ಕೊಟ್ಟ ಮೇಲೆ ಅಪೌಷ್ಟಿಕಾಂಶದಿಂದ ನರಳ್ತಾ ಇದ್ದಂಥ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸೊ ಇದನ್ನು ನೀವು ಪ್ರೊಡಕ್ಟಿವ್ ಅಲ್ಲ ಅಂತ ಹೆಂಗೆ ಹೇಳ್ತೀರಿ? ಇದನ್ನು ಇದು ಆಸ್ತಿ, ಇದೂ ಕೂಡ ಮಾನವ ಸಂಪನ್ಮೂಲದ ಪ್ರೊಡಕ್ಷನ್, ಇದು ಕೂಡ ಉತ್ಪಾದನೆ ಮಾಡ್ತಕ್ಕಂಥದ್ದೇ. ಈ ಕೆಲಸ ಯಾಕೋ ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟೆ ಅನ್ನೋ ಯಾವುದಾದ್ರೂ ಒಂದು ನಿಮಗೆ ಬೇಜಾರಾಗಿದ್ದಂಥ ನಿದರ್ಶನಗಳಿದೆಯಾ? ಯಾವುದೂ ಇಲ್ಲ, ಆ ಥರದ್ದು ಯಾವುದೂ ಮಾಡಿಲ್ಲ.